ಹೋಗ್ಬಿಡ್ರಿ. ಕೆಲಸ ಎಲ್ಲ ರೀ. ಅದು ಗಿಡಪುಟ್ಟ ಮಾಡೋದನ್ನು
ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವಿಯ ಪೂಜೆಯ ಕರ್ಮವೇ ಇಹ ಪರ ಸಾಧನವೋ ಕಷ್ಟಗಳಲ್ಲದೆ ದುಡಿವನು ತ್ಯಾಗಿ ಕಷ್ಟಗಳಲ್ಲದೆ ದುಡಿವನು ತ್ಯಾಗಿ ಶಕ್ತಿ ನಿಯಮದೊಳವನಿಗೆ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡನೆ ನಡೆಯುತ್ತೇಳಿ ಗಾಯಕವನ್ನು ಬಿಡುನೆಂದು ರಾಜ್ಯಗಳುಳಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದಿಗೆ ಮುಗ್ಗುಟ್ರೆ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದೋಣೆ ಬಿಡುವುದೇ ಇಲ್ಲ ಬಿತ್ತುವುದೋಣೆ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವಿಗಾಶಿಸದೆ ನೇಗಿಲ ಕುಲದೊಳಗೆ ಕರ್ಮ ನೇಗಿಲದೊಳಗೆ ಅಡಗಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಅಜ್ಜನವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿವಸ ಅದಕ್ಕೆ ನೀವು ಪ್ರೋತ್ಸಾಹಗಳನ್ನು ಕೊಡಬೇಕು ಅನ್ನುವಂಥದ್ದು ಹಾಗೂ ಈ ನಾಟಕ ಇಲ್ಲಿ ಸೇರಿದಂಥ ಎಲ್ಲ ಕಲಾ ಅಭಿಮಾನಿಗಳು ಹಾಗೂ ಭಾರತ್ ಮಾತಾ ಕಿ ಬಲೋ ಕರ್ನಾಟಕ ಮಾತಾ ಕಿ ಜೈ ಜವಾನ್ ಜೈ ಜವಾನ್. ಇವತ್ತು ನಮಗೆ 75ನೇ ಸ್ವಾತಂತ್ರ್ಯ ಸಿಕ್ಕೈತಂದಂಗ ಎಲ್ಲ ಕಲ್ಲಾಪುರದ ಇನಾವ್ ಗಮನಕೊಪ್ಪದ ಸಿರಸಂಗಿ ಗ್ರಾಮದ ಕಲಾವಿದರೇ ಕಲಾ ಪ್ರೇಕ್ಷಕರೇ ಕಲಾ ಬಂಧುಗಳೇ ಹಾಗೂ ನಿನ್ನ ನೆಚ್ಚಿನ ಕಲಾ ಸದಸ್ಯರೇ, ಇವತ್ತಿನ ದಿವಸ ಕಲ್ಮೇಶ್ವರ ಜಾತ್ರೆ ಅಂಗವಾಗಿ ನಾವು 2017 ಸರ್ಕಾರದ ಚೆಲ್ಲಾಟ ರೈತರ ಗೋಳಾಟವನ್ನು ಆಡಿದ್ವಿ. ಬಹಳ ಯಶಸ್ವಿಯನ್ನು ಪಡೆದಿತ್ತು. ಅದ ನಂತರ ಕೊರೋನಾ ಎಲ್ಲ ಕಡೆ ಹಬ್ಬಿದ್ರಿಂದ ನಮ್ಮ ಕಲಾ ಬಳಗವೇ ಒಂದು ತೆಳಗಿನ ಮಟ್ಟಕ್ಕೆ ಇಳಿದ ಕಲೆ ಅನ್ನೋದು ಏನಾಗಿಬಿಟ್ಟಿತ್ತಂದ್ರೆ ನಿಂತು ಬಿಟ್ಟಿತ್ತು. ಈ ಕೊರೋನಾ ಮುಗಿದ ನಂತರ ಕಲ್ಲಾಪುರದೊಳಗೆ ಇವತ್ತಿನ ದಿವಸ ಮತ್ತು ರೈತನ ಬಗ್ಗೆನೇ ರೈತ ನಕ್ಕರ ಜಗವೆಲ್ಲ ಸಕ್ಕರೆ ಎಂಬತಕ್ಕಂಥ ನಾಟಕವನ್ನು ತಮ್ಮ ಮುಂದೆ ಪ್ರದರ್ಶನ ಮಾಡಕತ್ತಾರ.
ತಮ್ಮ ಅಳಲು ನನಗೆ ಗೊತ್ತಾಕೈತಿ. ಮೊಟ್ಟ ಮೊದಲಿಗೆ ದೇಶ ಕಾಯುವ ಯೋಧ ಮತ್ತು ದೇಶಕ್ಕೆ ಅನ್ನ ನೀಡುವ ರೈತ ಇವರನ್ನು ನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ, ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ವೇದಿಕೆ ಮುಂದಿರುವಂಥ ಮಹಾಗಣ್ಯರು, ನೀವು ಪ್ರೇಕ್ಷಕ ಪ್ರಭುಗಳು, ನಿಮ್ಮ ಪ್ರೋತ್ಸಾಹವಿದ್ದರೆ ಇಂಥ ನಾಟಕಗಳು ಯಶಸ್ವಿ ಆಗ್ತವೆ. ಈ ನನ್ನ ಒಂದು ಭೇಟಿಯಲ್ಲಿ ಅನಿರೀಕ್ಷಿತ, ಕೆಲವೊಬ್ಬರಿಗೆ ಅಂತಿರ್ತಾರೆ ಉಡಾಳ್ ಮೆಂಬರ್ ಅಂತೇಳಿ, ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಈ ಉಡಾಳ್ ಮೆಂಬರ್ ಆ್ಯಕ್ಚುಲಿ ಉಡಾಳ್ ಮೆಂಬರ್ ನಾನಲ್ಲ, ನಾವು ಮಾಡುವಂಥ ಕಿರುಚಿತ್ರದ ಹೆಸರದು ಉಡಾಳ್ ಮೆಂಬರ್ ಅಂತ. ನೀವು ಯೂಟ್ಯೂಬಲ್ಲಿ ಹೋಗಿ ಉಡಾಳ್ ಮೆಂಬರ್ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಸಿಗುತ್ತೆ. ಇಲ್ಲಿವರೆಗೂ 59 ಸಂಚಿಕೆ ಬಂದಿದೆ. ಅದು ಪಕ್ಕಾ ಗ್ರಾಮೀಣ ಸ್ಟೋರಿ ಇದೆ. ಅಂದರೆ ಇವಾಗ ನಮ್ಮ ಗ್ರಾಮಗಳಲ್ಲಿ ಏನು ನಡೀತಾ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಎರಡನ್ನೂ ನಾವು ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಳವಡಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಜಾತ್ರೆಯ ನಿಮಿತ್ತವಾಗಿ ನಾವು ಒಂದು ವಿಜೃಂಭಣೆಯಿಂದ ಜಾತ್ರೆಯನ್ನು ಮುಗಿಸಿ ಈಗ ನಾಟಕ ಎಂಬ ಈ ಕಲಾಕುಸುಮಕ್ಕೆ ಗುರು ಬಸವೇಶ್ವರ ಗಾಯಕನ ಕಂಠದಲ್ಲಿ ನಿಂತು ನುಡಿಯು ದೇವರು ನೀನಯ, ಹಾಡುವ ನಾಡಿನ ಮೇಲೆ ಕುಂತು ನುಡಿಸು ದೇವರು ನೀನಯ. ಗುರು ಬಸವೇಶ್ವರ
ಶಂಕರ ನೀನೇ ವರದಾ ಶಂಕರ ನೀನೇ ನಿತ್ಯ ನಿರಂಜನ ಚಿನ್ಮಯ ರೂಪ ನಿತ್ಯ ನಿರಂಜನ ಚಿನ್ಮಯ ರೂಪ ಮಾರಹರ ಶ್ರೀ ಶಾಂತಮೂರ್ತಿ ಮಾರಹರ ಶ್ರೀ ಶಾಂತಿ ಮೂರ್ತಿ ಶಂಕರಿ ನೀನೇ ತಾಯೇ ಶಂಕರಿ ನೀನೇ ತಾಯೇ ಶಂಕರಿ ನೀನೇ ನಿನ್ನೆಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಓ ಗುಣಧಾಮ ನಿನ್ನೆಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಓ ಗುಣಧಾಮ ಕರುಣಿಸಿ ವರವ ನೀಡೇ ದೇವಿ ಕರುಣಿಸಿ ವರವ ನೀಡೇ ದೇವಿ ವರದಾ ಶಂಕರಿ ನೀನೇ ವರದಾ ಶಂಕರಿ ನೀನೇ ನಿನ್ನೆಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಓ ಗುಣಮಾಯ ನಿನ್ನೆಯ ನಾಮ ಭಕ್ತರ ಪ್ರೇಮ ಅನುದಿನ ಭಜಿಸುವೆ ಓ ಕರುಣಾಮಯಿ ಕರುಣಿಸಿ ವರವ ನೀಡೇ ದೇವಿ ಕರುಣಿಸಿ ವರವ ನೀಡೇ ದೇವಿ ತಾಯಿ ಬನಶಂಕರಿ ತಾಯಿ ಬನಶಂಕರಿ ನಿತ್ಯ ನಿರಂಜನ ಚಿನ್ಮಯ ರೂಪ ನಿತ್ಯ ನಿರಂಜನ ಚಿನ್ಮಯ ರೂಪ ಮಾರಹರ ಶ್ರೀ ಶಾಂತಿ ಮೂರ್ತಿ ಮಾರಹರ ಶ್ರೀ ಶಾಂತಿ ಮೂರ್ತಿ ಶಂಕರಿ ನೀನೇ ತಾಯಿ ಬನಶಂಕರಿ ತಾಯಿ ಬನಶಂಕರಿ ತಾಯಿ ಬನಶಂಕರಿ ಅಮ್ಮ ತಾಯಿ ಜಗನ್ಮಾತೆ ಪಾರ್ವತಿ ದೇವಿ ಪರ್ವತ ರಾಜನ ಮಗಳಾದ ನೀನು ಶಿವನನ್ನು ಮದುವೆ ಮಾಡಿಕೊಂಡು ಷಣ್ಮುಖ ಮಗನನ್ನು ಹೆತ್ತು ಅಂದಿನ ಆ ರಾಕ್ಷಸರನ್ನು ಸಂಹಾರ ಮಾಡಿದ ಹಾಗೆ ಇಂದು ಈ ಕಲಿಯುಗದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೋಸ್ಕರ ಅಂಥ ಮಗುವನ್ನು ಕರುಣಿಸಿ ಕಾಪಾಡಬೇಕು ತಾಯಿ ನಿನಗೆ ನನ್ನ ನಮಸ್ಕಾರಗಳು ಜಯ ಪರಮ ಪತಿರತಿಯಾದ ನೀನು ಈ ಪರಶಕ್ತಿ ಪರಮೇಶ್ವರ ಪೂಜೆಯನ್ನು ಮುಗಿಸಿದೆಯಾ? ಮುಗಿಸಿದ್ದೇನೆ ಬನ್ನಿ ಸ್ವಾಮಿ ಪಾವನ ಮೂರ್ತಿಯಾದ ಆ ತಾಯಿ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವಜಯ ಸದಾ ಜಯದ ಹಾದಿಯಲ್ಲಿ ಬಯಸುವ ನಿನ್ನ ಕನಸು ನನ್ನ ಸಾಗಲಿ ಕುಸುಮದಂತಿರುವ ನನ್ನ ತಮ್ಮಂದರ ಬಾಳು ಬಂಗಾರವಾಗಿ ನಿನ್ನ ಭಕ್ತಿಯಂತೆ ಹಸನಾಗಿ ಈ ಮನೆ ಕೀರ್ತಿ ಬೆಳಗಲಿ. ಎಂಥ ಸೂಕ್ತವಾದ ಆಶೀರ್ವಾದ ಮಾಡಿದಿರಿ ಸ್ವಾಮಿ ನೀವು ನಿಮ್ಮ ಈ ಆಶೀರ್ವಾದವನ್ನು ಪಡೆದ ನಾನೆಂಥ ಭಾಗ್ಯಶಾಲಿ ಹೇಳಿ ಎಂಥ ಕಟ್ಟಾಜ್ಞೆ ಇದ್ರೂ ಕೂಡ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನೆರವೇರಿಸ್ಕೊಡ್ತೀನಿ. ಕಟ್ಟಾಜ್ಞೆ ಇದೆ ಜಯ, ಕಟ್ಟಾಜ್ಞೆ ಇದೆ. ತಮ್ಮನ ಬಾಳು ಹಸನಾಗಲಿ ಎಂಬುದನ್ನು ಮರೆತು ತಮ್ಮಂದರ ಬಾಳು ಹಸನಾಗಲೆಂದು ಉಚ್ಚರಿಸಿ ಮರೆತಿದ್ದೆಲ್ಲವನ್ನು ನೆನಪಿಸಿಕೊಂಡು ಬಿಟ್ಟೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ
ಭವ್ಯ ಭಾರತ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಒಡಿಲಿನಿಂದ ಬಿರಿದು ಮಕ್ಕಳ ಉರಿ ಕಿತ್ತಾಗ ಚಿಟ್ಟನೆ ಚೀರಿದ ಸಪ್ಪಳಕ್ಕೆ ಆಗ ಆರಿ ಹೋದದ್ದು ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ ನನ್ನಪ್ಪನ ರೈಲಿನಲ್ಲಿ ಪ್ರಯಾಣ. ಆನಂತರ ಏನಾಯ್ತು ಸ್ವಾಮಿ? ರೈಲಿನಲ್ಲಿ ಕಳಚಿ ತುಂಡರಸಿ ಬಿದ್ದಿತು ನನ್ನ ಅಪ್ಪನ ಯನ. ಸ್ವಾಮಿ, ಮುಂದೆ ಅವಳಿ ಮಕ್ಕಳ ಗತಿ ಏನಾಯ್ತು? ನನ್ನ ಆಪ್ತನೊಬ್ಬನು ನಾನು ಶಾಲೆಯಿಂದ ಬರುವಾಗ ಅದರಲ್ಲಿ ಒಂದು ಮಗುವನ್ನು ತಂದು ನನಗೆ ಒಪ್ಪಿಸಿದ. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ಹಾಗಾದ್ರೆ ನನ್ನ ಇನ್ನೊಬ್ಬ ಮೈದುನ ವೀರ ಅವನಿಗೆ ಎಲ್ಲಿದ್ದಾನೆ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ನನಗೊಂದೂ ತಿಳಿದಿಲ್ಲ. 20 ವರ್ಷದ ಕಾಲದಿಂದ ಇದೇ ಚಿಂತೆಯಲ್ಲಿ ಬಳಲುತ್ತಿದ್ದೇನೆ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕಡೆಗಾಲಕ್ಕಾದರೂ ನನ್ನ ಕೈ ಸೇರಲೆಂದು ಈ ತಾಯಿಗೆ ಬೇಡಿಕೊಳ್ಳುತ್ತೇನೆ. ಈ ನಿಮ್ಮ ಧರ್ಮ ನಿಷ್ಠೆ ನಿಲುವಿಗೆ ಆ ತಾಯಿ ಒಳ್ಳೇದು ಮಾಡ್ತಾಳೆ. ಬನ್ನಿ, ಬಜಾರದಿಂದ ಬಂದು ತುಂಬಾ ಆಯಾಸವಾಗಿರ್ಬೋದು, ಮೊದಲು ವಿಶ್ರಾಂತಿ ತೆಗೆದುಕೊಳ್ಳುವ. ಈ ನಿನ್ನ ಮಾತು ನಿಜ ಜಯ, ನಿಜ. ಮಾದಾಯಿಯ ಕಳಸ ಬಂಡೂರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜಾದಂತೆ ಬಂದ್ ಕರೆ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದ ಮಾರ್ಕೆಟು ಜನಸಂಧಾನವಿಲ್ಲದೆ ಬಿಕೋ ಎನ್ನುತ್ತದೆ. ರೈತರ ತಂದಿರಿಸಿದ ಈರುಳ್ಳಿ ಹಾಗೂ ತೊಗರೆ ಬೆಲೆ ನೆಲ ಕಚ್ಚಿ ಹೋಗಿದೆ. ಹೀಗಾಗಿ ರೇಟ್ ಇಲ್ಲ ಮಾರ್ಕೆಟು ನೆಲ ಕಚ್ಚಿ ಹೋಗಿದೆ. ಹೀಗಾಗಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಸ್ವಾಮಿ, ಮೊದಲೇ 2 ವರ್ಷದ ಬರಗಾಲ, ಅಲ್ಪ ಸ್ವಲ್ಪದ ಬೆಳೆ ಈ ರೀತಿ ಆದ್ರೆ ರೈತನ ಕಷ್ಟಗಳನ್ನು ಕೇಳುವರು ಯಾರು? ಅದಕ್ಕಾಗಿ ಜಯಶ್ರೀ ಈಗ ನಡೆದಿದೆ ಈ ಮಾದಾಯ ಮಹಾವಿದ್ದ. ಈ ವಿದ್ಯಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಒಪ್ಪಂದ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ಆ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ಎಲ್ಲರೂ ರೈತರು ಒಗ್ಗಟ್ಟಿನಿಂದ ಈ ಬಿಕ್ಕಟ್ಟನ್ನು ಎದುರಿಸಲು ಸಿದ್ಧರಾಗೇ ನಿಂತಿದ್ದಾರೆ. ಅದಕ್ಕಾಗಿ ನರಗುಂದದ ಕಳಸಾ ಬಂಡೂರಿ ಹೋರಾಟ ನೀರು ಬರುವವರೆಗೂ ನಿಲ್ಲುವುದೇ ಇಲ್ಲವೇ? ಆ ಮಾದಾಯಿ ಕಳಸಾ ಬಂಡೂರಿ ನೀರು ಬರೋವರೆಗೆ ನಿಲ್ಲುವುದಿಲ್ಲ. ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಮರವನ್ನು ಅಲುಗಾಡಿಸಬಹುದು, ಆದರೆ ನಮ್ಮ ರೈತರ ನಿಲವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ವಾಮಿ, ಮಾತು ಆಡಿದರಾಯ್ತು, ಮುತ್ತು ಒಡೆದರೆ ಹೋಯ್ತು. ಬನ್ನಿ, ಮೊದಲು ಪ್ರಸಾದಕ್ಕೆ. ನನ್ನ ಚಿನ್ನ, ಅಡಿಕೆ ಕಡದರೆ ಹೋಯ್ತು, ಮಡಿಕೆ ಒಡೆದರೆ ಹೋಯ್ತು. ಪ್ರೀತಿ ಎಂಬ ಈ ಬಟ್ಟು ಬಯಲಿನಲ್ಲಿ ಈ ಮಡಿಕೆ ಒಡೆಯುವ ಮುನ್ನ ಹಾಡಿ ಮನ ತನಸುಗಳನ್ನ ಬಾ. ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಾವು ಸೇರಿಯಾಗುವಾಗ ಬದುಕು ಸ್ವರ್ಗವೇ.
ಆಹಾ ಆದು ನುಡಿಯು ಏನಿನ ಸಿಹಿಯು ನಡೆಯುವ ಹಾದಿ ಹೂವಿನ ಹಾದಿಯು ಮನದಲ್ಲಿ ಏನೋ ಸುಂದರ ಕಲ್ಪನೆ ಅನುಕಾಲ ಅನುರಾಗ ಅನುಕಾಲ ಅನುರಾಗ ಶುಭಯೋಗ ಚಂದಿಗೆ ನಾವು ಸೇರಿ ಹಾಡುವಾಗ ಸರಿ ಪದ 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 ಆಸೆಗಳೆಲ್ಲ ಹೊಸ ಮಧು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ಗರಿಸ ಗರಿ ಸರಿದ ಗರಿಸ ಗರಿ ಸರಿದ ನಿನ್ನಂತ ಶ್ರೀಮತಿ ಜೊತೆ ಆದಾಗ ದಿನವೂ ಆನಂದವೋ ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ನೆರಳಲ್ಲಿ ಆ ಸೂರ್ಯನೆದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಸೇರಿಯಾದ ಮಾತು ನುಡಿವ ನೀನೇ ನನ್ನ ಪ್ರಾಣ ನೀನೇ ನನ್ನ ಪ್ರಾಣ ಮಧುರದ ಇನ್ನು ಬಿಡಲಾರೆ ಎಂದು ಜೊತೆಯಾಗಿ ಹಿತವಾಗಿ ಸಿರಿ ನಡಿವ ಸಿರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನನ್ನ ಬಿಡಲಾರೆ ಬನ್ನಿ ಈಗಲಾದ್ರೂ ಪ್ರಸಾದಕ್ಕೆ ತಮ್ಮ ಬಂದ ನಂತರ ಒಟ್ಟಿಗೆ ಮಾಡುತ್ತಿದ್ದೇವಲ್ಲ. ಅವನು ತುಳಸಿಗಿರಿ ಹನುಮಪ್ಪನ ಜಾತ್ರೆಗೆ ಏರ್ಪಡಿಸಿದ ಚಕಡೆ ರೇಸ್ಗೆ ಹೋಗಿದ್ದಾನ್ರಿ. ಅದ ನೋಡ್ರಿ ನೆನ್ಸೋದ್ರೊಳಗೆ ಬಂದು ಬಿಟ್ಟ. ಅಣ್ಣ ಅತ್ತಿಗೆ ತಮ್ಮ ಈಗ ಬಂದೇನಪ್ಪ ಜಾತ್ರೆ ಮುಗಿಸಿಕೊಂಡು. ಹೌದಣ್ಣ, ಈಗಲೇ ಬಂದೆ. ಏನಿವೆಲ್ಲ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಕಡೆ ಇವೆಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವನ್ನ. ಅಂದ್ರೆ
ಎಲ್ಲರನ್ನು ಸೋರಿಸಿ ನನ್ನ ಚಕಡಿ ಮುಂದೆ ಬಂತೇನಪ್ಪ? ಹೌದು ಅತ್ತಿಗೆ, ಸುಖದ ಸುಪ್ಪತ್ತಿಗೆಯಲ್ಲಿ ಈ 75 ಹಳ್ಳಿಗಳೆಲ್ಲವೂ ನನ್ನ ಅಧೀನದಲ್ಲಿವೆ ಎಂದು ಕೊಬ್ಬಿನಿಂದ ಮೆರೆಯುತ್ತಿರುವ ದೇವೇಗೌಡನ ಎತ್ತುಗಳಿಗೂ ನನ್ನ ಎತ್ತುಗಳಿಗೂ ನೇರ ಓಟ ನಡೆದಾಗ ನನ್ನ ಚಕ್ಕಡೆಯದೊಂದು ಕೀಲು ಜಿಗಿದು ಚಕ್ಕಡೆ ಕೆಳಗೆ ಬೀಳುವಂತೆ ಮಾಡಿದರು. ಆದರೂ ಈ ಕೆಚ್ಚೆದೆಯ ಕ್ರಾಂತಿವೀರ ನಿನ್ನ ಮೈದುನ ಚಟ್ಟನ ಕೆಳಗೆ ಜಿಗಿದು ಬಿದ್ದ ಕೀಲು ಗಾಲಿಗೆ ಜೋಡಿಸಿಕೊಂಡು ರಾಮ ಎಂಬ ಎತ್ತಿನ ದುಬ್ಬ ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ಬಾಲ ಎತ್ತಿದಾಗ ಆಗ ನನ್ನ 2 ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು 10 ಸೆಕೆಂಡಿನಲ್ಲಿ ಈ ಮುತ್ತಿನ ಮಾರ್ಗ ಮುಟ್ಟಿ ಪ್ರಥಮ ಸ್ಥಾನಕ್ಕೆ ಎದ್ದು ಬಿಟ್ಟವು. ಸಂತೋಷ ಸಹೋದರ, ಸಂತೋಷ. ನಿನಗೆ ನಾನು ಅಣ್ಣನಾಗಿ ಜನಿಸಿ ಬಂದಿದ್ದಕ್ಕೂ ಸಾರ್ಥಕವಾಯ್ತು. ಬಾ ಸಹೋದರ, ಏನು ಇದು ನಿನ್ನ ಕೊರಳಲ್ಲಿ ಮಿಂಚುವತ್ತಾಯ್ತ? ಎಷ್ಟು ದೊಡ್ಡದಾಗಿದೆ. ಅದೊಂದು ವಿಚಿತ್ರ ಸಂಗತಿಯನ್ನ. ಆ ದುರಂಕಾರಿ ಸಾಹುಕಾರ ತನ್ನ ಎತ್ತುಗಳು ಸೋತ ಮತ್ತಿನಲ್ಲಿ ಆ ಶೇಡನ್ನೇ ತನ್ನ ಗುರಿ ಮಾಡಿಕೊಂಡು ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ವೀರಮಲ್ಲನಿಂದ ನನ್ನ ಹೆಸರುಗೊಂಡ ಕಡೆಯ ಕುಸ್ತಿಗೆ ಬರಬೇಕೆಂದು ಕಣಕ್ಕನೆ ರಣಕಾಳಿ ಊದಿಸಿ ನನಗೆ ಸೆಡ್ಡು ಹೊಡಿಸಿದ. ಹೌದೇ? ಆಗ ನೀನೇನು ಮಾಡಿದಿ? ನನ್ನ ವೀರ ಬಜರಂಗಿ ದೇವ ಮಾರುತಿಯನ್ನು ಸ್ಮರಿಸಿಕೊಂಡು ಅಣ್ಣ ಹೊತ್ತಿಗೆ ಆದ ನೀವಿಟ್ಟ ಕೈ ತುತ್ತನ್ನು ನೆನೆದುಕೊಂಡು ಆ ಶೇಡಿಗೆ ಪ್ರತಿಷೇಧ ಎಂಬ ಶರ್ಟು ಹೊಡೆದು ತಕ್ಷಣ ಕಣಕ್ಕೆ ನುಗ್ಗಿ ಆ ವೀರ ಮಲ್ಲ ಬಗ್ಗೆ ನನ್ನ ಕೈ ಹಿಡುವಷ್ಟರಲ್ಲಿ ಆ ವೀರ ಮಲ್ಲನ ಸೋಲನ್ನೇ ಅಡಗಿಸಿ ಕೆಡವಿ ಅವನ ಎದೆಯ ಮೇಲೆ ಕಾಲಿಟ್ಟು ಈತೈತ ಪಡೆದ ನನ್ನ ಈ ನಿನ್ನ ಸಹೋದರ. ಬಪ್ಪರೆ ಕ್ರಾಂತಿವೀರ, ಬಪ್ಪರೆ. ಈ ಶಾಂತಿ ಎಂಬ ಸುರನಗರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ. ಯಾವೇ ಪುಂಡರೆಂದು ಚೆಂಡು ತಿರುವಿ ಮೆರೆಯುತ್ತಿದ್ದ ಆ ಪುಂಡರಿಗೆ ತಕ್ಕ ಪಾಠವನ್ನೇ ಕಲಿಸಿಬಿಟ್ಟಿ. ಆದರೆ ನ್ಯಾಯವೇ ನನ್ನ ಉಸಿರಿ ಅಂದು ಬದುಕಿ ಬಾಳಿ ಈ ಶಾಂತಿಪುರಕ್ಕೆ ಭಂಗ ತರದೆ ತಲೆ ಎತ್ತಿ ಬದುಕುತ್ತೇನೆಂದು ನನಗೆ ಮಾತು ಕೊಡಪ್ಪ. ಒಂದೇ ಕಣ್ಣ, ನಿನಗಾಗಿ 1000 ಮಾತನಾದರೂ ನಡೆಸಿಕೊಡ್ತೀನಿ ಕೇಳಿಗ. ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಪಂಚಮಹಾಭೂತಗಳ ಸಾಕ್ಷಿಯಾಗಿ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನು ಮಾತು ಒಂದೇ ಅಣ್ಣ. ಕನ್ನಡ ನೆಲಜಲ ವಿಷಯದಲ್ಲಿ ಯಾವನಾದರೂ ವಿಷ ಬೆರೆಸಿ ಅದನ್ನು ಪರಕೀಯರ ಸ್ವತ್ತಾಗಿಸಲು ಮುಂದಾದರೆ ನಾನು ಪರಶುರಾಮನಾಗಿ ಕೊಡ್ಲಿ ಹಿಡಿದು ಅವನ ಕಾಲನ್ನೇ ಕಡಿತೀನಿ. ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮುತ್ತೈದರ ಮುಂಗುರುಳಿಗೆ ಕೈ ಹಾಲು ಹಾಕಲು ಬಂದರೆ ಹಾಕಿದವನ ಕೈಯನ್ನೇ ಕತ್ತರಿಸಿ ಬಿಡ್ತೀನಿ. ಬಡವರ ಆಸ್ತಿ ನುಂಗಿ ಸುಮಂಗಲಿಯರ ಅಂಗ ಸುಖ ಬಯಸಿ ಈ ಶಾಂತಿಪುರವನ್ನೇ ಅಶಾಂತಿ ಮಾಡಿದ ಆ ಬಂಡರ ಚೆಂಡು ಹಾರಿಸಿ ಅವರ ರಕ್ತ ಕುಡಿತೀನಿ. ಸತ್ಯ ಧರ್ಮ ನ್ಯಾಯಕ್ಕೆ ತಲೆ ಬಾಗಿ ನಿನ್ನ ಹೆಸರು ತರದಿದ್ದರೆ ನಿನ್ನ ಸಹೋದರ ಈ ಶಾಂತಿಪುರದ ಕ್ರಾಂತಿವೀರನೇ ಅಲ್ಲ, ಇದು ನಿನ್ನ ಪಾದದಾನಿಗೂ ಸತ್ಯ. ಸಂತೋಷ ಸಹೋದರ, ನೀನು ನನ್ನ ತಮ್ಮನಾಗಿ ಜನಿಸಿ ಬಂದಿದ್ದಕ್ಕೂ ಸಾರ್ಥಕವಾಯ್ತು. ಬಾ, ಈ ಆನಂದಗಳಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಕೂಡಿ ಆಡೋಣ. ಬಾ. ನನ್ನ ತಮ್ಮ ಕೀರ್ತಿ ಕಲಶ ಚಂದ ಕೈಯಲ್ಲಿ ಖಡ್ಗ ಹಿಡಿದು ಕೊರಳಿಗೆ ಕೈ ತಂದ. ಅಂದ ನನ್ನ ತಮ್ಮ ಕೀರ್ತಿ ಕಲಶ ಚಂದ ಕೈಯಲ್ಲಿ ಖಡ್ಗ ಹಿಡಿದು ಕೊರಳಲ್ಲಿ ಕೊಳ್ಳಿ ಹಾಕಿ ನಮ್ಮ ಮನೆತನದ ಬೆಳಕು ತಂದ, ನಮ್ಮೆಲ್ಲರ ಕೀರ್ತಿ ತಂದ. ಬಡತನಕ್ಕೆ ಬೆಳೆಯುತ್ತಾ ಕೀರ್ತಿಯನ್ನು ಗಳಿಸುತ್ತಾ ಮನೆತನ
ಕುಲದ ಗೌರವ ಮೇಲಕ್ಕೆ ಏರಿಸುತ್ತ ಅಣ್ಣನಿಗೆ ಕಣ್ಣಾಗಿ ಅತ್ತಿಗೆಗೆ ಮಗನಾಗಿ ನೋವು ನಲಿವಿನಲ್ಲಿ ಸಂತೋಷ ಕಾಣುತ್ತಾ ಇಂಥ ತಮ್ಮನನ್ನು ಪಡೆದಂತ ನಿಮ್ಮ ಅತ್ತಿಗೆ ಎಂಥ ಪುಣ್ಯಮತಿ ಶುಭ ದಿನದಿ ಎಲ್ಲರೂ ಸಂತೋಷ ನಮಗಿರಲಿ. ಬಂದ ನನ್ನ ತಮ್ಮ ಕೀರ್ತಿ ಕಲಶ ತಂದ ಕೈಯಲ್ಲಿ ಖಡ್ಗ ಹಿಡಿದು ತಲೆಗೆ ಕಿರೀಟ ಧರಿಸಿ ನಮ್ಮ ಮನೆತನದ ಬೆಳಕು ತಂದ ನಮ್ಮ ಬೆಳಕು ತಂದ. ಬರ್ರಿ ಟೈಮ್ ಆಗೈತಂತ ಊಟ ಮಾಡೋಣ, ಒಳಗಡೆ ಹೋಗಿ. ತುಸು ಹೇಳಬೇಡ ನಡಿ. ನಡೀರಿ ಪ್ರಸಾದಕ್ಕೆ.